ಗ್ಯಾರಂಟಿ ಯೋಜನೆಗಳನ್ನ ದರಿದ್ರ ಗ್ಯಾರಂಟಿ ಅಂದವರು ಸರ್ಕಾರಕ್ಕೆ ಹಿಗ್ಗಾಮುಗ್ಗ ಜಾಡಿಸ್ತಾರ. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಜನರಿಗೆ ತೊಂದರೆ ಆಗಲ್ಲ ಅನ್ನೋದು ಮೂರ್ಖತನ. ಪ್ರಶ್ನೆ ಮಾಡೋ ಧೈರ್ಯ ತಾಕತ್ತು ಇದೆಯಾ? ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು GM ಪವಿತ್ರ. ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆಯನ್ನು ಹೆಚ್ಚಿಸಿದೆ. ಕೇಂದ್ರ ಸರ್ಕಾರ ಎರಡೂ ಇಂಧನಗಳ ಮೇಲಿನ ಎಕ್ಸೆಸ್ ಡ್ಯೂಟಿಯನ್ನ ಪ್ರತಿ ಲೀಟರ್ಗೆ ₹2 ಹೆಚ್ಚಿಸಿದೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪ್ರತೀಕಾರದ ಸುಂಕದ ನೀತಿಯಿಂದ ಜಾಗತಿಕ ಮಟ್ಟದಲ್ಲಿ ವ್ಯಾಪಾರ ಯುದ್ಧ ಆರಂಭವಾಗಿರೋ ಹೊತ್ತಲ್ಲೇ ಕೇಂದ್ರ ಸರ್ಕಾರ ಈ ತೀರ್ಮಾನವನ್ನ ತೆಗೆದುಕೊಂಡಿದೆ. ಟ್ರೇಡ್ ವಾರ್ನಿಂದ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆಗಳು ಇಳಿಕೆ ಆಗಿದೆ. 4 ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. ಇದೇ ಸಮಯದಲ್ಲಿ ಕೇಂದ್ರ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲಿನ ಸುಂಕವನ್ನು ಹೆಚ್ಚಿಸಿದೆ. ನೂತನ ಬೆಲೆಗಳು ನಾಳೆಯಿಂದ ಅಂದ್ರೆ ಏಪ್ರಿಲ್ 8, 2025ರಿಂದ ಜಾರಿಗೆ ಬರುತ್ತೆ. ಈ ಗೃಹ ಬಳಕೆ LPG ಸಿಲಿಂಡರ್ ಬೆಲೆಯನ್ನು ಸಹ ಸೋಮವಾರ ಕೇಂದ್ರ ಸರ್ಕಾರ ₹50 ಏರಿಸಿದೆ. ಅಡುಗೆ ಅನಿಲ ಬೆಲೆಯನ್ನ ಸಿಲಿಂಡರ್ಗೆ ₹50 ಹೆಚ್ಚಿಸಲಾಗಿದೆ ಅಂತ ಕೇಂದ್ರ ತೈಲ ಸಚಿವ ಹರ್ದೀಪ್ ಸಿಂಗ್ ಪುರಿ ಘೋಷಿಸಿದ್ದಾರೆ. ಈಗಾಗಲೇ LPG ದರ ಭಾರಿ ಏರಿಕೆ ಆಗಿದೆ. 2014ರಲ್ಲಿ ₹410.50 ಇದ್ದದ್ದು ಈ ಗೃಹ ಬಳಕೆ LPG ಬೆಲೆ ಈಗ ಕಳೆದ 11 ವರ್ಷಗಳ ಅವಧಿಯಲ್ಲಿ ದುಪ್ಪಟ್ಟಾಗಿ ₹853ಗೆ ತಲುಪಿದೆ. ಡೊನಾಲ್ಡ್ ಟ್ರಂಪ್ ಆರಂಭಿಸಿದ ತೆರಿಗೆ ಸಮರದಿಂದ ಷೇರು ಮಾರುಕಟ್ಟೆಯಲ್ಲಿ ರಕ್ತಪಾತ ಆಗ್ತಾ ಇದ್ದಂತೆ ಇನ್ನೊಂದು ಕಡೆ ಕಚ್ಚಾ ತೈಲದ ದರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರಿ ಇಳಿಕೆ ಕಂಡಿದೆ. ಟ್ರಂಪ್ ಸರ್ಕಾರ ತೆರಿಗೆ ಸಮರವನ್ನ ಘೋಷಿಸಿದ ಒಂದು ವಾರದಲ್ಲಿ ಕಚ್ಚಾ ತೈಲದ ದರ ಒಂದು ಬ್ಯಾರೆಲ್ ಅಂದ್ರೆ 159 ಲೀಟರ್ಗೆ ಸುಮಾರು $10 ಅಂದ್ರೆ ₹850 ಇಳಿಕೆ ಆಗಿದೆ. ತೈಲ ಮತ್ತು ಅನಿಲ ವಲಯವನ್ನ ಈ ಸುಂಕಗಳಿಂದ ವಿನಾಯಿತಿ ನೀಡಲಾಗಿದ್ರೂ ಸಹ ಹಣದುಬ್ಬರದ ಕಳವಳ, ಆರ್ಥಿಕ ಹಿಂಜರಿತ ಭೀತಿ, ನಿಧಾನ ಆರ್ಥಿಕ ಬೆಳವಣಿಗೆ ಮತ್ತು ವ್ಯಾಪಾರ ವಿವಾದಗಳು ತೀವ್ರಗೊಂಡಿರೋದ್ರಿಂದ ಬೆಲೆ ಇಳಿಕೆ ಆಗಿದೆ. ಸೊ ಈ ಮೂಲಕ 3 ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಮಟ್ಟವನ್ನ ತಲುಪಿದೆ. ಬ್ಯಾರೆಲ್ಗೆ $72.94 ಅಂದ್ರೆ ಅಂದಾಜು ₹6,250 ವಹಿವಾಟು ನಡೆಸ್ತಾ ಇದ್ದಂಥ ಬ್ರೆಂಟ್ ಕಚ್ಚಾ ತೈಲ ದರ ಈಗ $62.91 ಅಂದ್ರೆ $5,390 ಅಂದಾಜು. ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಕಚ್ಚಾ ತೈಲ ಬ್ಯಾರೆಲ್ ದರ 7% ಇಳಿಕೆಯಾಗಿ $59.34 ಅನ್ನು ತಲುಪಿದೆ. ಈ ಹಿಂದೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಅನುಗುಣವಾಗಿ ಬದಲಾಗ್ತಾ ಇತ್ತು. ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಕಡಿಮೆ ಆಗ್ತಾ ಇದ್ರೂ ಸಹ ಭಾರತದಲ್ಲಿ ಕಡಿಮೆ ಆಗ್ತಾ ಇಲ್ಲ. ಆದ್ರೆ ಬೆಲೆ ಇಳಿಕೆ ಮಾಡಬೇಕಾದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಸುಂಕವನ್ನ ಏರಿಕೆ ಮಾಡಿ ದರದಲ್ಲಿ ಯಥಾಸ್ಥಿತಿಯನ್ನ ಕಂಡುಕೊಳ್ಳೋಕೆ ಮುಂದಾಗಿದೆ. ಕಚ್ಚಾ ತೈಲದ ದರ ಇಳಿಕೆ ಆದಾಗ ಸರ್ಕಾರ ಸುಂಕ ಹೆಚ್ಚಿಸುವ ಮೂಲಕ ತನ್ನ ಬೊಕ್ಕಸವನ್ನ ತುಂಬಿಕೊಳ್ಳೋಕೆ ಮುಂದಾಗಿದೆ. ಇದರಿಂದ ತೈಲದ ತೀವ್ರ ಇಳಿಕೆಯ ಲಾಭ ಸಾಮಾನ್ಯ ಜನರಿಗೆ ಸಿಗದೆ ಎಲ್ಲಾ ಲಾಭವನ್ನ ಕೇಂದ್ರ ಸರ್ಕಾರವೇ ಪಡೆದುಕೊಳ್ಳೋ ಪ್ಲಾನ್ ಮಾಡಿದೆ. ಈ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ಇಳಿದ್ರೂ ಸಹ ಭಾರತದ ಜನಸಾಮಾನ್ಯರಿಗೆ ಅದರ ಬೆಲೆ ಸಿಗದೇ ಇರೋದು ದುರಂತ. ಈ ಹಿಂದೆ ರಂಗಣ್ಣ ಪ್ರೈಮ್ ಟೈಮ್ ಅಲ್ಲಿ ಕುತ್ಕೊಂಡು ಗ್ಯಾರಂಟಿ ಯೋಜನೆಗಳನ್ನ ದರಿದ್ರ ಗ್ಯಾರಂಟಿ ಯೋಜನೆ ಅಂತ ಹೇಳಿದ್ರು. ಈಗ ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕುಸಿದ್ರೂ ಸಹ ಅದರ ಲಾಭ ಜನರಿಗೆ ಸಿಗದಂತೆ ಮಾಡಿರುವಂತಹ ಮೋದಿ ಸರ್ಕಾರಕ್ಕೆ ಹಿಗ್ಗಾಮುಗ್ಗ ಜಾಡಿಸ್ತಾರ? ಇಲ್ಲ, ನಾವು ಗೋಧಿ ಮೀಡಿಯಾ ಅಲ್ಲ, ನಾವು ಜನಪರ ಮಾಧ್ಯಮ ಅಂತ ಹೇಳ್ಕೊಳ್ತಾರ? ಅಥವಾ ಎಲ್ಲಾ ಗೋಧಿ ಮೀಡಿಯಾಗಳು ಮೋದಿಗೆ ಪುಂಗಿ ಊದ್ತಾರ? ಇನ್ನು ಕೇಂದ್ರ ಸರ್ಕಾರ ಮಾಡಿರುವಂತ ಈ ಮೋಸಕ್ಕೆ ಬಿಜೆಪಿ ಏನ್ ಹೇಳುತ್ತೆ? ಬೆಲೆ ಏರಿಕೆ ವಿರುದ್ಧ ಜನಾಕ್ರೋಶ ಯಾತ್ರೆ ಅನ್ನೋ ಹೆಸರಲ್ಲಿ ಪ್ರತಿಭಟನೆಯನ್ನ ಮಾಡ್ತಿರುವಂತ ಬಿಜೆಪಿ ಈಗ ಮೋದಿ ವಿರುದ್ಧ ಮೋದಿ ಯಾತ್ರೆ ಮಾಡ್ತಾರಾ? ಜನರಿಗೆ ಕೊಡ್ತಾ ಇರೋ ಸಿಲಿಂಡರ್ ಬೆಲೆಯನ್ನ ಯಾಕೆ ಏರಿಕೆ ಮಾಡಿದಿರಿ? ಬಡವರು ಸಹ ಇನ್ ಮುಂದೆ ಸಿಲಿಂಡರ್ಗೆ ₹50 ಹೆಚ್ಚಿಗೆ ಕೊಟ್ಟು ಖರೀದಿ ಮಾಡೋ ಪರಿಸ್ಥಿತಿಯನ್ನ ತಂದಿಟ್ಟಿದ್ದಾರೆ. ಜನರಿಗೆ ಸಿಗಬೇಕಾಗಿರುವಂತಹ ಲಾಭವನ್ನ ಕೊಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಕೇಳೋ ರೀತಿ ಕೂಗಿ ಕೂಗಿ ಹೇಳ್ತಾರಾ? ಪ್ರೈಮ್ ಟೈಮ್ ನ್ಯೂಸ್ ನಲ್ಲಿ ಇವತ್ತು ರಂಗಣ್ಣ ಮೋದಿಜಿಗೆ ಕ್ಲಾಸ್ ತಗೊಳ್ತಾರಾ? ಒಂದಿಷ್ಟು ಗೋಧಿ ಮೀಡಿಯಾಗಳು ₹2 ಏರಿಕೆ ಆಗಿರೋದು ತೈಲ ಕಂಪನಿಗಳ ಮೇಲೆ, ಇದರಿಂದ ಜನಸಾಮಾನ್ಯರಿಗೆ ಏನೂ ನಷ್ಟ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಇಳಿಕೆ ಆದಾಗ ಜನರಿಗೂ ಅದರ ಲಾಭ ಸಿಗ್ಬೇಕಲ್ವಾ? ಜನರಿಗೆ ಲಾಭ ಸಿಗ್ಬೇಕು, ಕೇಂದ್ರ ಸರ್ಕಾರ ಜನರಿಗೆ ಮೋಸ ಮಾಡ್ತಿದೆ, ಈ ರೀತಿ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಬೇಕಲ್ವಾ? ಪ್ರಶ್ನೆ ಮಾಡೋ ಧೈರ್ಯ ತಾಕತ್ತು ಗೋಧಿ ಮೀಡಿಯಾಗಿದೆಯಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.